ನಮಸ್ಕಾರ. ಸುಮತಿಭಿರನುಮೇಜಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಯಂ ಧ್ಯೇಯಮಾಮ್ನಾಜಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹೃದಯ येन प्रादुरभावि भूमिवदये व्यस्तारिगो सन्ततिः प्राबोधिश्रुति पङ्कजं करुणया प्राकाशितत्वं परम् ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेढमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संध्याय रत्नावली जन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसि भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्यायो प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः. ಇಲ್ಲಿಯವರೆಗೆ ಈ ಒಂದು ವ್ಯಾಕರಣದ ವಿಚಾರವನ್ನ ಹೇಳಿ ಇದಮುಕ್ತಂ ಭವತಿ, ವೇದವ್ಯಾಸರ ತರ ಇನ್ನೊಬ್ರು ಸರ್ವಜ್ಞರಾದ ವ್ಯಕ್ತಿಗಳು ಸಿಗ್ತಾರ, ಸಿಗಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದರು. ಇದಾದ್ಮೇಲೆ ಇದೊಂದು ವ್ಯಾಕರಣದ ಸೂತ್ರ ತಗೊಂಡು ಇಲ್ಲ ದ್ವಿತೀಯ ವಿಭಕ್ತಿ ಇದ್ದಾಗಲೂ ಬಳಸ್ತಾರೆ, ದ್ವಿತೀಯ ವಿಭಕ್ತಿಯನ್ನು ಋತ ಅನ್ನೋ ಶಬ್ದ ಇದ್ದಾಗ ಅಂತ ಇಲ್ಲಿ ಸಮರ್ಥನೆ ಮಾಡಿದ್ದಾರೆ. ಅದು ಯೋಗ ವಿಭಾಗ ಅಂತ ಕರೀತಾರೆ. ಯೋಗ ವಿಭಾಗ ಅಂದ್ರೆ ಒಂದು ಸೂತ್ರ ಇರುತ್ತೆ. ಯೋಗ ಅಂದ್ರೆ ಸೂತ್ರ ಅಂತ ಅರ್ಥ. ಯೋಗ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಸೂತ್ರಗಳು ಅಂತ ಕರೀತಾರೆ. ಸೂತ್ರ ವಿಭಾಗ ಮಾಡ್ಕೊಳ್ತಾರೆ ಅಂದ್ರೆ ಬಿಡಿಸ್ಕೊಳ್ತಾರೆ. ಬಿಡಿಸ್ಕೊಂಡು ಎರಡು ಸೂತ್ರ ಮಾಡ್ಕೊಳ್ತಾರೆ. ನೋಡ್ಲಿಕ್ಕೆ ಒಂದೇ ಸೂತ್ರ ಇರುತ್ತೆ, ಅದನ್ನ ಎರಡು ಸೂತ್ರ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಆಗ ಈ ತರದ ಶಬ್ದಗಳು ಯಾವ್ದಾರು ದೊಡ್ಡವರು ಪ್ರಯೋಗ ಮಾಡಿರ್ತಾರೆ, ಶಬ್ದ ಜ್ಞಾನಿಗಳು, ಆದ್ರೆ ಇದು ಯಾಕೋ ವ್ಯಾಕರಣಕ್ಕೆ ಸರಿ ಇಲ್ವಲ್ಲ ಅಂತ ಅನ್ಸಿದ್ರೆ ಇಲ್ಲ ಇಲ್ಲ ಅದು ವ್ಯಾಕರಣಕ್ಕೆ ಸರಿಯಾಗೇ ಇರೋದು ಅಂತ ಆಗ ಈ ತರ ಒಂದು ಉಪಾಯವನ್ನ ಮಾಡಿಕೊಂಡು ತಾವು ವರ್ಣಿಸ್ತಾ ಇರ್ತಾರೆ. ಇನ್ನು ಅನೇಕ ಪ್ರಯೋಗಗಳನ್ನ ಇಲ್ಲಿ ತೋರಿಸ್ತಾರೆ. ಅಂದ್ರೆ ಋತ ಅನ್ನೋ ಶಬ್ದವನ್ನ ಬಳಸಿದಾಗ ಬೇಕಾದಷ್ಟು ಕಡೆ ಹೀಗೆ ದ್ವಿತೀಯ ವಿಭಕ್ತಿಯಲ್ಲೇ ಪ್ರಯೋಗ ಮಾಡಿರ್ತಾರೆ. ಉದಾಹರಣೆಗೆ ಆತ್ಮ ಬ್ರಹ್ಮಾದಯ ಶಬ್ದಾ ತಮೃತೆ ವಿಷ್ಣುಮವ್ಯಯಂ ಅಂತ ಒಂದು ವಾಕ್ಯ. ಈ ವಾಕ್ಯದಲ್ಲಿ ಏನ್ ಹೇಳಿದ್ದಾರೆ? ಈ ಆತ್ಮ ಬ್ರಹ್ಮ ಈ ತರದ ಈ ಎಲ್ಲ ಶಬ್ದಗಳು ದೇವರನ್ನ ಬಿಟ್ಟು ಮತ್ತೊಬ್ಬರನ್ನ ಹೇಳಲ್ಲ.
ಅಲ್ಲಿ ವಿಷ್ಣು ಮೃತೆ ದೇವರನ್ನ ಬಿಟ್ಟು ಮತ್ತೊಬ್ಬರನ್ನ ಹೇಳಲ್ಲ ಅಂತ ಸ್ಪಷ್ಟವಾಗಿ ಅಲ್ಲಿ ವಿಷ್ಣುಂ ಅಂತ ಹೇಳಿ ದ್ವಿತೀಯ ರಾಮಂ ಕೃಷ್ಣಂ ಭರತಂ ಶತ್ರುಘ್ನಂ ಎಲ್ಲ ಬಳಸ್ತೀವಲ್ಲ ಆ ರೀತಿ ಬಳಸಿದ್ದಾರೆ ಸ್ಪಷ್ಟ. ಅದನ್ನ ತಪ್ಪೇನಿಲ್ಲ. ಇನ್ನೊಂದು ಕಡೆ ಹಾಗೆ ರಾಜಸೂಯಮೃತೆ ಸೋಮಂ ಅಲ್ಲೂ ಹಾಗೆ ಇದೆ. ಇನ್ನೊಂದು ಕಡೆ ಕ್ವಧರ್ಮ ಪ್ರಧ್ವಸ್ತಂ ಫಲತಿ ಪುರುಷಾರಾಧನ ಮೃತೆ, ಪುರುಷಾರಾಧನ ಇಲ್ಲದೇನೆ ಧರ್ಮಕ್ಕೆ ಫಲ ಎಲ್ಲಿಂದ? ನಾಶ ಆಗ್ಬಿಡತ್ತೆ. ಅಂದ್ರೆ ದೇವರ ಆರಾಧನೆ ಇಲ್ಲ, ಹಾಗೆ ನಾವು ಕರ್ಮಾಚರಣೆ ಮಾಡ್ತಾ ಇದೀವಿ ಅಂದ್ರೆ ಆ ಕರ್ಮಾಚರಣೆಗೆ ಫಲ ಇಲ್ಲ, ಸುಮ್ನೆ ಕರ್ಮ ಅಷ್ಟೇ. ಇನ್ನು ನಮಾಮೃತೆ ರುಮಾರಮೇತ ವಾಲಿ ಅಂತ ಅಲ್ಲೂ ಕೂಡ ಮಾಮೃತೆ ಅಂತ ನನ್ನನ್ನು ಬಿಟ್ಟು ಅದೇ ಅರ್ಥದಲ್ಲಿ ಹೇಳಿದ್ದಾರೆ. ಹೀಗೆ ಅನೇಕ ಪ್ರಯೋಗ. ಸಮುದಾಯ ಮೃತೆ ವಿಷ್ಣು ಸಗುಣಾದೀನ್ವಿರ ಅಂತ ಮತ್ತೆ ಈ ಅಂಶಾಧಿಕರಣದಲ್ಲಿ 2ನೇ ಅಧ್ಯಾಯದಲ್ಲಿ ಅಂಶಾಧಿಕರಣ ಅಂತ ಒಂದು ಅಧಿಕರಣ ಇದೆ. ಆ ಅಧಿಕರಣದಲ್ಲೂ ಇದೇ ರೀತಿ ಪ್ರಯೋಗವನ್ನ ಆಚಾರ್ಯರು ಮಾಡಿದ್ದಿದೆ ಅಂತ ಇಷ್ಟು ಬಂತು. ಹೀಗೆ ಅನೇಕ ಉದಾಹರಣೆಗಳನ್ನು ಇಲ್ಲಿ ವಾಕ್ಯಾರ್ಥ ರತ್ನಮಾಲ ಅಂತ ಒಂದು ಟಿಪ್ಪಣಿ ಇದೆ. ಈ ವಾಕ್ಯಾರ್ಥ ರತ್ನಮಾಲ ಟಿಪ್ಪಣಿಯಲ್ಲಿ ಈ ವಿಷಯಗಳನ್ನ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಹೋಗೋಣ. 27ನೆಯ ಸುಧಾಮೂಲ. ಅಸ್ತು ಭಗವತಃ ಸರ್ವಜ್ಞತ್ವೇನ ಗತಿ ಸಾಮಾನ್ಯ ಜ್ಞಾನಂ ಪರಸ್ಯತು ಕಥಂ ಯದರ್ಥಮಿದಂ ಶಾಸ್ತ್ರಂ ಇತ್ಯತಃ ಸೂತ್ರಸ್ಯ ಅರ್ಥಾಂತರಮ. ಅಲ್ಲ, ವೇದವ್ಯಾಸರು ದೇವರು ನಿಜ, ಅವರಿಗೆ ಸರ್ವಜ್ಞತ್ವ ಇದೆ, ಅಂದ್ರೆ ಅವರಲ್ಲಿ ಸರ್ವಜ್ಞತ್ವ ಇದೆ, ಅಂದ್ರೆ ಎಲ್ಲವನ್ನೂ ತಿಳ್ಕೊಂಡಿದ್ದಾರೆ ನಿಜ. ಅವರಿಗೆ ಎಲ್ಲ ವೇದ ರಾಶಿಗಳು ಒಂದೇ ಅರ್ಥವನ್ನು ತಿಳಿಸ್ತಾ ಇದೆ, ಅದು ದೇವರ ಬಗ್ಗೆನೆ, ಯಾವುದೇ ದೋಷ ಇಲ್ಲ, ಎಲ್ಲ ಗುಣಗಳಿವೆ. ಸರಿ, ಅವ್ರಿಗೆ ಗೊತ್ತಾಗ್ಲಿ, ನಮಗೇನೀಗ ನಮಗೇನ್ ಗೊತ್ತಾಗತ್ತೆ? ಈಗ ವೇದವ್ಯಾಸರಿಗೆ ಗೊತ್ತಾದ ಕೂಡಲೇ ನಮಗ್ ಗೊತ್ತಾಗ್ಬೇಕು ಅಂತ ಇದೆಯಾ? ಬೇರೆಯವ್ರಿಗೆ ಗೊತ್ತಿದ್ ವಿಷಯ ನಮಗ್ ಗೊತ್ತಿರ್ಬೇಕು ಅಂತಿದ್ಯಾ? ಇಲ್ಲ. ಆಮೇಲೆ ವೇದವ್ಯಾಸರು ಸಾಕ್ಷಾತ್ ಭಗವಂತ, ಅವನಿಗೆ ಗೊತ್ತಿರೋ ಎಲ್ಲಾ ವಿಷಯ ನಮಗ್ ಗೊತ್ತಿರತ್ತೆ ಅಂತ ಹೆಂಗ್ ಸಾಧ್ಯ? ಅವನಿಗೇನೋ ಚೆನ್ನಾಗಿ ಹೇಳ್ಬಿಟ್ರಿ, ಅವ್ರಿಗೆಲ್ಲ ಗೊತ್ತಾಗತ್ತೆ. ಮನುಷ್ಯರಿಗೇನು ಗೊತ್ತಾಗಲ್ಲ. ಮತ್ತೆ ನಮ್ಗೇನು ಉಪಯೋಗ ಆಯ್ತು? ಪರಸ್ಯತು ಕಥಂ, ಯಾಕಂದ್ರೆ ಯದರ್ಥವಿದಂ ಶಾಸ್ತ್ರಂ, ಶಾಸ್ತ್ರ ಇರೋದು ದೇವ್ರಿಗಲ್ಲ, ನಮಗೋಸ್ಕರ. ಮತ್ತೆ ಶಾಸ್ತ್ರ ನಮಗೋಸ್ಕರ ಇದ್ಮೇಲೆ ನಮಗ್ ಗೊತ್ತಾಗಲ್ಲ ಅಂದ್ಮೇಲೆ ಆ ಶಾಸ್ತ್ರದಿಂದ ನಮಗೇನು ಉಪಯೋಗ? ಶಾಸ್ತ್ರ ಹಾಗಾದ್ರೆ ಯಾರಿಗೆ ಉಪಯೋಗ ಇಲ್ವೋ ಅವ್ರಿಗೆ ಶಾಸ್ತ್ರ ಗೊತ್ತಿದೆ ಚೆನ್ನಾಗಿ, ಯಾರಿಗ ಉಪಯೋಗ ಆಗಬೇಕೋ ಅವ್ರಿಗೆ ಶಾಸ್ತ್ರ ತಿಳ್ಕೊಳಿಕ್ ಸಾಧ್ಯ ಇಲ್ಲ. ಬಟ್ ಶಾಸ್ತ್ರ ಮಾಡಿದ್ ಯಾಕೆ ವ್ಯರ್ಥ ಆಯ್ತಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ ಇದೇ ಸೂತ್ರಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ. ಓಂ ಗತಿ ಸಾಮಾನ್ಯಾದ್ ಓಂ, ಇದೇ ಬ್ರಹ್ಮಸೂತ್ರಕ್ಕೆ ಬೇರೆ ಇನ್ನೊಂದು ಹೊಸದಾದ ಅರ್ಥವನ್ನ ಮಧ್ವಾಚಾರ್ಯರು ತಿಳಿಸ್ತಾ ಇದ್ದಾರೆ ತಮ್ಮ ಈ ಅನುಭಾಷ್ಯದಲ್ಲಿ. ಈಗ ಆ ಶ್ಲೋಕವನ್ನ ಗಮನಿಸೋಣ. ಅನ್ಯೋಪ್ಯಲ್ಪಮತಿ ಶಾಖಾ ಚತುಷ್ಪಂಚಗತಂ ವಸು ಜಾನನ್ ಅನುಮಿತತ್ವೇನ ಬ್ರೂಯಾತ್ ತಸ್ಯ ಪ್ರಸಾದತಃ. ಅಲ್ಪಮತಿರಪಿ ಅನ್ಯ, ನಿಜ ಮನುಷ್ಯರ ಬುದ್ಧಿ ಕಡಿಮೆ, ಆದರೆ ಮನುಷ್ಯರಿಗೆ ಬುದ್ಧಿ ಕಡಿಮೆ ಇರುತ್ತೆ ನಿಜ, ಆದರೆ ದೇವರ ಪ್ರಸಾದದಿಂದ, ದೇವರ ಅನುಗ್ರಹದಿಂದ ಅವನು ಒಂದು ಶಾಖೆಗಳಲ್ಲಿ ಒಂದು 4-5 ಇದನ್ನು ತಿಳ್ಕೊಂಡಿರ್ತಾನೆ. ಶಾಖೆ ಒಂದು 4-5 ಶಾಖೆಗಳನ್ನ ತಿಳ್ಕೊಳ್ಬಲ್ಲ ಒಬ್ಬ ಮನುಷ್ಯ. ಅದು ದೇವರ ಅನುಗ್ರಹ ಇದ್ದಾಗ ಅಷ್ಟಿದ್ರು ಸಾಕು. ಅಂಥವನಿಗೆ ಯಾರೊಂದ್ 4-5 ಶಾಖೆಗಳನ್ನ ಸರಿಯಾಗಿ ತಿಳ್ಕೊಂಡಿರ್ತಾನಲ್ಲ, ಅವನಿಗೆ ಈ ಬ್ರಹ್ಮಸೂತ್ರ ಬಹಳ ಉಪಕಾರಿನೇ. ಆ ಬ್ರಹ್ಮಸೂತ್ರ ಏನ್ ಮಾಡ್ಬೋದು ಅಂದ್ರೆ 4-5 ಶಾಖೆಗಳನ್ನ ತಿಳ್ಕೊಂಡ ಮೇಲೆ ಅದನ್ನೇ ಉದಾಹರಣೆ ತೆಗೆದುಕೊಂಡು ಇನ್ ಮಿಕ್ಕಿದ ಯಾವ್ಯಾವ ಶಾಖೆಗಳು ನನಗ್ ಗೊತ್ತಿಲ್ಲ ಆ ಶಾಖೆಗಳಲ್ಲೂ ಇದೇ ವಿಷಯವನ್ನ ಹೇಳಿರ್ತಾರೆ, ಯಾಕೆಂದ್ರೆ ಬ್ರಹ್ಮಸೂತ್ರ ಹಾಗೆ ಹೇಳ್ತಾ ಇದೆ ಅಂತ ಅವನು ತಾನು ಅನುಮಾನ ಮಾಡ್ಕೊಳ್ತಾನೆ. ನಿಜವಾಗ ಅವನೆಲ್ಲ ವೇದವಾಕ್ಯ ಓದ್ದೇ ಇರಬಹುದು, ಎಲ್ಲ ಶಾಖೆಗಳು ಅವನಿಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ಒಂದಿಷ್ಟು 4-5 ಶಾಖೆಯನ್ನ ದೇವರ ಪ್ರಸಾದದಿಂದ ತಾನು ಹೇಗೆ ತಿಳ್ಕೊಂಡಿದಾನೋ, ಅಂದ್ರೆ ದೇವರಲ್ಲೇ ಈ 5 ಶಾಖೆಗಳಿಗೆ ತಾತ್ಪರ್ಯ ಇದೆ ಅಂತ ತಿಳ್ಕೊಂಡಿರ್ತಾನೋ ಅಂಥವನಿಗೆ ಅದನ್ನೇ ಉದಾಹರಣೆಯನ್ನಾಗಿ ಇಟ್ಕೊಂಡು ಮಿಕ್ಕಿದ ಎಲ್ಲ ಶಾಖೆಗಳಿಗೆ, ಅಂದ್ರೆ ಯಾವ್ಯಾವ ಶಾಖೆ ದೇವರನ್ನು ಹೇಳುತ್ತೋ ಇಲ್ವೋ ಅಂತ ಒಂದು ಚರ್ಚೆ ಎಲ್ಲಿ ಇರುತ್ತಾವೋ ಅಂತ ಶಾಖೆಗಳ ಬಗ್ಗೆನೂ ನಿರ್ಣಯವನ್ನ ಇವನು ನಿಶ್ಚಯವನ್ನ ಪಡ್ಕೊಳ್ತಾನೆ. ಅದನ್ನ ಈಗ ಬಿಡಿಸ್ತಾರೆ ಜಯತೀರ್ಥರು. ಅಲ್ಪಮತಿರಪಿ, ಕಡಿಮೆ ಬುದ್ಧಿ ಇರೋನು, ಆದರೆ ತಸ್ಯ ಪ್ರಸಾದತಃ, ದೇವರ ಪ್ರಸಾದ ಅನುಗ್ರಹ ಆದಾಗ ಅವನಿಗೆ ಸಂಪತ್ತು ಏನು? ಶಾಖಾ ಚತುಷ್ಪಂಚಗತಂ ವಸುಜಾನನ್. ವಸು ಅಂದ್ರೆ ವಿಷಯಗಳು ಅಂತ ಅರ್ಥ. ವಿಷಯಗಳೆಂಬ ಸಂಪತ್ತನ್ನ ಅವನು ತಿಳಿಕೊಳ್ತಾನೆ. ಆಮೇಲೆ ಅನುಮಿತತ್ವೇನ ಅಂದ್ರೆ ಎಲ್ಲ 4-5 ಶಾಖೆಗಳಿಗೆ ಬೇರೆ ಬೇರೆ ಅರ್ಥ ತೋರ್ತಾ ಇದೆ.
ಬೇರೆ ಬೇರೆಯವ್ರ ಬಗ್ಗೆ ಹೇಳ್ತಾ ಇದೆ ನಾಲ್ಕೇ ಶಾಖೆಗಳಲ್ಲಿ ಮೇಲ್ನೋಟಕ್ಕೆ. ಆದ್ರೆ ವಿಚಾರ ಮಾಡಿದಾಗ ದೇವರ ಬಗ್ಗೆ ಹೇಳಲಿಕ್ಕೆ 4-5 ಶಾಖೆಗಳಿವೆ. ಅದೇ ತರಹ ಇತರ ಶಾಖೆಗಳಲ್ಲಿ ಯಾರ ಬಗ್ಗೆ ಏನೇ ಹೇಳಿದ್ರು ದೇವರನ್ನೇ ಮುಖ್ಯವಾಗಿಟ್ಟುಕೊಂಡು ಇತರ ಶಾಖೆಗಳು ಹೊರಟಿರ್ತಾವೆ ಅಂತ. ಯಾಸಾಂ ಶಾಖಾನಾಂ ಉದಾಹರಣೆಯನ ಸೂತ್ರಕೃತ ಪರಮೇಶ್ವರ ಸಮನ್ವಯವಿತ. ಅಲ್ಲ, 4-5 ಶಾಖೆ ತಿಳಿಯೋದು ಹಂಗೆ ತಿಳ್ಕೊಂಡ್ಬಿಟ್ಟ ಅಂದ್ರೆ ಇಲ್ಲ, ಅದು ಬ್ರಹ್ಮಸೂತ್ರದಿಂದ ತಿಳ್ಕೊಂಡಿರ್ತಾನೆ. ತಿಳ್ಕೊಂಡ್ಮೇಲೆ ಅದನ್ನು ಉದಾಹರಣೆ ಕೊಟ್ಕೊಂಡು ವಿಪ್ರತಿಪನ್ನಾಹ ಸರ್ವಾಹ ಅಪಿ ಶಾಖಾಹ ಭಗವತ್ಪರಾಹ ಶಾಖಾತ್ವಾತ್ ಸಮ್ಮತ ಶಾಖಾವತ್. ಇದು ಅನುಮಾನದೆ. ಯಾವ್ದು ಶಾಖೆಗಳು ಅದೆಲ್ಲವೂ ಕೂಡ ದೇವರನ್ನೇ ಹೇಳ್ತಾ ಇರುತ್ತೆ. ಯಾಕೆಂದ್ರೆ ನಮಗೆ ಗೊತ್ತಿರೋ ಶಾಖೆ ಬ್ರಹ್ಮಸೂತ್ರದ ಬಲದಿಂದ ದೇವರನ್ನೇ ಹೇಳ್ತಾ ಇರೋದ್ ಕಂಡಿರೋದ್ರಿಂದ ಎಲ್ಲ ಶಾಖೆಗಳು ಯಾವ್ದ್ಯಾವ್ದು ನಮಗ್ ಗೊತ್ತಿಲ್ವೋ ಅದೆಲ್ಲವೂ ದೇವರನ್ನೇ ಹೇಳ್ತಾ ಇದೆ ಅಂತ. ಹೀಗೆ ಒಂದು ಅನುಮಾನದ ವಿಧೇಯ ನಾವು ಅರ್ಥವನ್ನ ಮಾಡ್ಕೊಳ್ತೀವಿ. ಆದ್ರಿಂದ ಅನೇನ ಗತಿ ಸಾಮಾನ್ಯ ಅನುಮಾನ, ಎಲ್ಲ ಅನುಮಾನಗಳಿಂದ ಉಂಟಾಗುವ ಜ್ಞಾನ ಒಂದೇ ತರ ಅಂತ ನಾವು ಅನುಮಾನ ಮಾಡಬಹುದು ಅಂತ. ಹೀಗೆ ಈ ಸೂತ್ರಕ್ಕೆ ಇನ್ನೊಂದು ಅರ್ಥವನ್ನು ತಿಳಿಸಿದಾಗಾಯ್ತು. ಇಷ್ಟಾದ್ಮೇಲೆ ಇನ್ನೊಂದು ವ್ಯಾಕರಣ ವಿಚಾರಕ್ಕೆ ಮತ್ತೆ ಬರ್ತಾರೆ. ವ್ಯಾಕರಣ ಅಂದ್ರೆ ಬಹಳ ಇಷ್ಟ, ಮತ್ತೆ ಮತ್ತೆ ವಿಚಾರ ಮಾಡ್ತಾರೆ. ಅದ್ರಲ್ಲೇನಾಗಿದೆ, ಮಧ್ವಾಚಾರ್ಯರ ಪ್ರಯೋಗ ನೋಡಿದಾಗ ಯಾಕೆ ಆಚಾರ್ಯರು ಹೀಗೆ ಪ್ರಯೋಗ ಬಳಸಿದ್ರು, ವ್ಯಾಕರಣ ಶಾಸ್ತ್ರದಲ್ಲಿ ಇಲ್ಲಿ ಹೀಗಿಲ್ವಲ್ಲ ಅಂತ ಅನ್ಸತ್ತೆ. ಆದ್ರೆ ಅವರು ಅನುಸರಿಸ್ತಾರೋ ವ್ಯಾಕರಣ, ಮತ್ತೆ ಅವರ ಬುದ್ಧಿಮಟ್ಟ, ಅವರ ಇದಕ್ಕೆ ಏನು ಪ್ರಯೋಗ ಮಾಡ್ತಾರೆ ಅದೆಲ್ಲ ಅದ್ಭುತ. ಅದನ್ನ ಹೇಗೆ ಅಂತ ನಾವು ಕಂಡು ಹಿಡ್ಕೊಳ್ಬೇಕಲ್ಲ ನಮಗೋಸ್ಕರ, ಅದಕ್ಕೋಸ್ಕರ ಒಂದು ವಿವರಣೆ. ಚೈತೀರ್ಥರು ಅದನ್ನು ವಿವರಿಸ್ತಾ ಇದ್ದಾರೆ. ನಾನು ಚತುಷ್ಪಂಚ ಶಾಖಾಗತ ಮಿತಿ ವಕ್ತವ್ಯಂ, ಈ ಶ್ಲೋಕದಲ್ಲಿ ಉಲ್ಟಾ ಹೇಳ್ಬೇಕಾಯ್ತು ಸ್ವಲ್ಪ. ಶಾಖಾ ಚತುಷ್ಪಂಚಗತಂ, ಶಾಖೆಗಳ 4-5ಗಳಲ್ಲಿರುವ ವಸ್ತುಗಳನ್ನ ತಿಳ್ಕೊಂಡಿದ್ದಾನೆ ಹಿಂಗೆ ಹೇಳ್ತಾರೆ ಯಾರು. ಅಥವಾ 4-5 ಶಾಖೆ ನಮಗ್ ಗೊತ್ತಿದೆ, 4-5 ಶಾಖೆಯಲ್ಲಿ ಬಂದಿರೋ ವಿಚಾರ ಎಲ್ಲ ನಮಗ್ ಗೊತ್ತು ಅಂತ ಹಿಂಗ ಹೇಳ್ತಾರ. ಈಗ ನೋಡಿ ಉದಾಹರಣೆಗೆ, ಈಗೆಲ್ಲ ಈ ಋಗ್ವೇದಲ್ಲಿ ಬಂದಿರೋದು ಗೊತ್ತಿದೆ, ಯಜುರ್ವೇದಲ್ಲಿ ಬಂದಿರೋದು ಗೊತ್ತಿದೆ, ಸಾಮವೇದದ್ದೆಲ್ಲ ಗೊತ್ತಾಗಲ್ಲ ಅಂತ ಹಿಂಗ ಹೇಳ್ತಾರೋ, ಅಥವಾ ಈ ವೇದಗಳಲ್ಲಿರುವ 4, ವೇದಗಳಲ್ಲಿರುವ 3 ತನ ಏನಿದೆ ಅವುಗಳಲ್ಲಿರುವಂತಹ ವಿಷಯಗಳು ನನಗ್ ಗೊತ್ತಾಗಲ್ಲ ಅಂದ್ರೆ ಕಷ್ಟಪಟ್ಟು ಯಾರು ಹಾಗೆ ಹೇಳ್ತಾರೆ, ಸುಲಭವಾಗಿ ಹೇಳ್ತಾರೆ. ಶಾಖಾ ಚತುಷ್ಪಂಚಗತಂ, ಶಾಖೆಗಳಲ್ಲಿರುವ 4-5 ಅಥವಾ ಶಾಖೆಗಳಾದ 4-5 ಅಂತ ಹಿಂಗ ಹೇಳ್ತಾರ. ಶಾಖೆಗಳಿರೋ 4-5 ವಸ್ತು ಗೊತ್ತಿದೆ ಅಂತಾರ, ಹೇಗ ಅರ್ಥ ಇದಕ್ಕೆ? ಅದ್ರ ಬದಲು ಸುಲಭವಾಗಿ ಚತುಷ್ಪಂಚ ಶಾಖಾಗತಂ, 4-5 ಶಾಖೆಗಳಲ್ಲಿರೋ ವಿಷಯ ತಿಳ್ಕೊಂಡಿರ್ತಾರೆ ದೇವರ ಅನುಗ್ರಹದಿಂದ ಅಂತ ಇಷ್ಟ ಹೇಳ್ಬೋದಿತ್ತಲ್ಲ. ಅಂದ್ರೆ ಇದು ಅದಕ್ಕಲ್ಲ, ಅದು ವ್ಯಾಕರಣದ ನಿಯಮ ಹೇಗಿದೆ ಅಂದ್ರೆ, ಈ ಸಂಖ್ಯೆ ಹೇಳೋ ಶಬ್ದ ಇರುತ್ತಲ್ಲ, ಈಗ 4, 5, 6, 7 ಈ ತರ ಎಲ್ಲ ಸಂಖ್ಯೆ ಹೇಳೋ ಶಬ್ದಗಳಿರುತ್ತಲ್ಲ, ಅದನ್ನ ಮೊದಲಿಗೆ ಹೇಳ್ಬೇಕು ಅಂತಿದೆ. ಅದಕ್ಕೆ ಉಪಸರ್ಜನ ಅಂತ ಕರೀತಾರೆ. ಉಪಸರ್ಜನ ಅಂತ ಒಂದು ಸಂಜ್ಞೆ, ಒಂದು ಹೆಸರು. ಈ ಸಂಖ್ಯೆಯನ್ನ ಹೇಳೋ ಶಬ್ದಗಳಿಗೆ ಇಲ್ಲಿ ಉಪಸರ್ಜನ ಅಂತ ಸಂಜ್ಞೆ ಬಂದಿರತ್ತೆ. ಈ ಉಪಸರ್ಜನ ಅನ್ನೋ ಸಂಜ್ಞೆ ಯಾವ್ದಕ್ ಬಂದಿದೆ ಅದನ್ನೆಲ್ಲ ಮೊದಲು ಹೇಳ್ಬೇಕು ಅಂತಿದೆ ಒಂದು ಶಬ್ದದ ಮೊದಲಿಗೆ. ಈಗ ಶಾಖಾ ಚತುಷ್ಪಂಚಗತಂ ಅನ್ನೋಲ್ಲಿ ಸಂಖ್ಯೆನ ಹೇಳೋ ಶಬ್ದ 2 ಇದೆ, ಚತುಹು ಮತ್ತೆ ಪಂಚ. ಈ 2 ಶಬ್ದ ಸಂಖ್ಯೆ ಹೇಳ್ತಾ ಇರೋದನ್ನ ಮೊದಲಿಗೆ ಹಾಕ್ಬೇಕಾಗಿತ್ತಲ್ವಾ ಅಂತ ಇದು ವ್ಯಾಕರಣದ ನಿಯಮ ಪರಿಪಾಲಿಸ್ತಿಲ್ವಲ್ಲ. ಅಯ್ಯೋ ಅಷ್ಟೇ ತಾನೆ, ಅದೇನಿಲ್ಲ. ಕಡಾರಃ ಕರ್ಮಧಾರೇತಿ ಉಪಸರ್ಜನಸ್ಯ ಪರನಿಪಾತೋ ಭವಿಷ್ಯತಿ. ಅದು ಕಡಾರ ಜೈಮಿನಿ, ಜೈಮಿನಿ ಕಡಾರ ಅಂತೆಲ್ಲ ಕೆಲವು ಶಬ್ದಗಳಿದೆ. ಕಡಾರ ಅಂದ್ರೆ ಅದು ದೊಡ್ಡ ಪಾತ್ರೆ. ಈ ಕಡಾರ ಜೈಮಿನಿ, ಜೈಮಿನಿ ಕಡಾರ ಅಂತ ಪ್ರಯೋಗಗಳಿದೆ. ಅಲ್ಲಿ ಕಡಾರಃ ಕರ್ಮಧಾರೆ ಅನ್ನೋ ಒಂದು ಸೂತ್ರದಲ್ಲಿ ಏನು ಹೇಗ್ ಬೇಕಾದ್ರೂ ಈ ಸಂಖ್ಯೆಯನ್ನು ಹೇಳುವಂತ ಶಬ್ದನೂ ಆಮೇಲೆ ಹೇಳ್ಬೋದು ಅಂತ ಇದೆ. ಆದ್ರಿಂದ ಅಲ್ಲಿ ಸೇರಿಸ್ಕೊಂಡ್ಬಿಡೋಣ, ಆ ಸೂತ್ರದಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಆಗ ಈ ಸಂಖ್ಯೆಯನ್ನ ಹೇಳುವಂತ ಶಬ್ದ ಮೊದಲು ಹೇಳ್ಬೇಕಾಗಿದ್ರು ಆಮೇಲೆ ಹೇಳ್ಬೋದು, ಏನ್ ತಪ್ಪಿಲ್ಲ. ಈ ಮೊದಲು ಹೇಳಬೇಕಾಗಿದ್ದನ್ನ ಪೂರ್ವನಿಪಾತ ಅಂತ ಕರೀತಾರೆ, ಆಮೇಲೆ ಹೇಳ್ಬೇಕಾಗಿದ್ದನ್ನ ಪರನಿಪಾತ ಅಂತ ಕರೀತಾರೆ. ನಿಪಾತ ಅಂದ್ರೆ ಬೀಳೋದು, ಅಂದ್ರೆ ಆಮೇಲೆ ಹೇಳೋದು. ಯಾವಾಗ ಹೇಳೋದು? ಪೂರ್ವದಲ್ಲಿ ಹೇಳೋದಾ ಪರದಲ್ಲಿ ಹೇಳೋದಾ? ಮೊದಲು ಹೇಳ್ಬೇಕಾ ಆಮೇಲೆ ಹೇಳ್ಬೇಕಾ ಅಂದಾಗ ಆಮೇಲೆ ಹೇಳ್ಬೋದು, ತೊಂದರೆ ಇಲ್ಲ ಅಂತ ಹೀಗೂ ಒಂದು ವಿವರಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಇನ್ನೊಂದು ವಿಶೇಷಣ ಏನಂದ್ರೆ, ವರ್ಗಾರ್ಥೋವ ಚತುಷ್ಪಂಚ ಶಬ್ದವು ಅಂತ. ಈ ಚತುಹು ಪಂಚ ಅನ್ನೋ ಶಬ್ದ ಕೇವಲ ಸಂಖ್ಯೆ ಅನ್ನೋ ಅರ್ಥವನ್ನ ಹೇಳ್ತಾ ಇಲ್ಲ, ಅದ 4, 5 ಅನ್ನೋ ಹೇಳ್ತಾ ಇಲ್ಲ. 4 ಗುಂಪು, 4ರ ಗುಂಪು, 5ರ ಗುಂಪು ಅಂತ ಈ ರೀತಿ ಈ ವರ್ಗ ಅನ್ನೋ ಅರ್ಥದಲ್ಲಿ ಇಲ್ಲಿ ಶಬ್ದಗಳಿದೆ. ಅಂದ್ರೆ ಈ ಶಾಖೆಗಳ 4, 5ರ ಗುಂಪು ಅಂತ ಏನಿದೆ ಅದನ್ನ ಹೇಳ್ತಾ ಇರೋದು. ಹಾಗಾದ್ರೆ 4ರ ಗುಂಪು ಅಂದ್ರೆ 1, 2, 3, 4, ಆ 4ರ ಗುಂಪು, 5ರ ಗುಂಪು ಈ ಅರ್ಥದಲ್ಲಿ ಇದೆ ಆ ಚತುಹು ಮತ್ತೆ ಪಂಚ ಶಬ್ದಗಳು.
ಹಾಗಾಗಿ ಅದೇನು ಸಂಖ್ಯೆಯನ್ನ ಹೇಳ್ತಾರ, ಅದರಿಂದ ಸಮಸ್ಯೆ ಇಲ್ಲವೇ ಇಲ್ಲ ಅಂತ ಇದನ್ನ ಪರಿಹಾರ ಮಾಡ್ಕೊಂಡಿದ್ದಾರೆ. ಅದರಿಂದ ಇದನ್ನ ಆಮೇಲೆ ಹೇಳಿದ್ರು ತೊಂದರೆ ಇಲ್ಲ. ಯಾಕೆ ಸಂಖ್ಯೆಯನ್ನ ಹೇಳ್ತಾ ಇದ್ರೆ ಅದನ್ನ ಮೊದಲು ಹೇಳಬೇಕು ಅಂತ ಒಂದು ನಿಯಮ ಇದೆ. ಆದ್ರೆ ಸಂಖ್ಯೆಯನ್ನು ಹೇಳ್ತಾ ಇಲ್ಲ, ಆದ್ರಿಂದ ತೊಂದರೆ ಇಲ್ಲ ಅಂತ. ಇನ್ನು ಪ್ರಪಂಚೋ ಯದಿ ವಿದ್ಯೇತ ಇತಿ ಯಥಾ ಅಂತ ಹೇಳಿದ. ಅಲ್ಲಿ ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯ ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಈ ದ್ವೈತ ಮಾಯಾ, ದ್ವೈತ ಅನ್ನೋದು ಮಾಯಾಮಯ, ಇದೆಲ್ಲ ಸುಳ್ಳು. ಪರಮಾರ್ಥತಃ ನಿಜವಾಗಿ ಅದ್ವೈತನೇ ಇರೋದು ಅಂತ ಒಂದ್ ಮಾತು ಬರುತ್ತೆ. ಯಾಕೆಂದ್ರೆ ಪ್ರಪಂಚೋ ಯದಿ ವಿದ್ಯೇತ, ಒಂದ್ ವೇಳೆ ಪ್ರಪಂಚ ಇದ್ದಿದ್ರೆ ನಿವರ್ತೇತನ ಸಂಶಯ, ಇದಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದ್ ದಿವ್ಸ ಇರಲ್ವಲ್ಲ ಇದು. ಅದರಿಂದ ಇವೆಲ್ಲ ದ್ವೈತ ಏನಿದೆ ಇದು ಮಾಯಾಮಯ ಅಂತ ಹೀಗೊಂದು ಶ್ರುತಿ, ಮಾಂಡೂಕ ಶ್ರುತಿ ಹೀಗಿದೆ. ಆದ್ರೆ ಇದಕ್ಕೆ ಅರ್ಥ ಏನು? ಅರ್ಥ ಬೇರೆ ಅರ್ಥವನ್ನು ಹೇಳಿದ್ದಾರೆ. ನಿಜವಾಗಿ ಇದು ಅರ್ಥ ಅಲ್ಲ, ಬೇರೆ ಅರ್ಥ ಇದೆ ಅದಕ್ಕೆ. ಅಲ್ಲಿ ವಿವರಣೆ ಮಾಡ್ತಾ ಪ್ರಪಂಚ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂತ ಬಂದಾಗ, ಪ್ರಪಂಚ ಅಂದ್ರೆ ಅದು 5 ಅನ್ನೋ ಸಂಖ್ಯೆಯನ್ನ ಹೇಳ್ತಾ ಇಲ್ಲ. ಪ್ರಪಂಚ, ನಾವೆಲ್ಲ ಈಗ ಪ್ರಪಂಚ ಅಂತ ಯಾಕೆ ಕರಿತೀವಿ ಅಂತ. ಪ್ರಪಂಚ ಅಂದ್ರೆ ವಿಸ್ತಾರವಾಗಿರೋದು. ಹೌದು, ಇಲ್ಲಿ ಜೀವ ಜಡ ಮತ್ತೆ ಜೀವ ಜಡಗಳು ಎಲ್ಲ ವಿಸ್ತಾರವಾಗಿದೆ ಈ ಪ್ರಪಂಚದಲ್ಲಿ. ವಿಸ್ತಾರವಾಗಿರೋದ್ರಿಂದ ಪ್ರಪಂಚ ಅಂತ ಕರಿತೀವಿ. ಹೇಗೆ ಈ ಸಿಂಹಕ್ಕೆಲ್ಲ ಪಂಚಾಸ್ಯ ಅಂತ ಕರಿತೀವಿ. ಸಿಂಹಕ್ಕೊಂದು ಹೆಸರಿದೆ, ಪಂಚ ಹಾಸ್ಯ. 5 ಮುಖ ಇರುತ್ತ ಸಿಂಹಕ್ಕೆ? ಇಲ್ಲ, ಅದರ ಮುಖ ಅಗಲ ಇರುತ್ತೆ ಅಂತ ಅರ್ಥ, ವಿಶಾಲವಾಗಿರುತ್ತೆ. ಅದಕ್ಕೆ ಪಂಚ ಹಾಸ್ಯ ಅಂತ ಪಂಚ ಅನ್ನೋ ಶಬ್ದ ಅಲ್ಲಿ ಬಳಸ್ತಾರೆ. ಹಾಗೆ ಪ್ರಪಂಚ ಅಂದ್ರೆ ಪ್ರಕೃಷ್ಟವಾದ ಪಂಚ, 5 ಇದೆಯಂತೆ ಜಗತ್ನಲ್ಲಿ ಅಂತ ಹಾಗೂ ಅರ್ಥ ಹೇಳ್ತಾರೆ. ವಿಸ್ತಾರವಾಗಿದೆ ಅಂತ. ಏನ್ 5 ಇದೆ? ಪಂಚ ಭೇದಗಳಿದೆ ಅಂತ ಅರ್ಥ. ಹಾಗಾದ್ರೆ ಪ್ರಕೃಷ್ಟವಾದ ಅಂದ್ರೆ ತಿಳಿಯಲೇಬೇಕಾದ ಅವಶ್ಯವಾದ ಪಂಚ 5 ಇದೆ, ಆದ್ರಿಂದ ಪ್ರಪಂಚ ಅಂತ ಇದಕ್ಕೆ ಕರೀತಾರೆ. ಇದು ಅರ್ಥ ಇದೆ. ಇದನ್ನ ಎಲ್ಲಿ ಹೇಳಿದ್ದಾರೆ ಅಂದ್ರೆ ಪ್ರಕೃತಿ ಅಧಿಕರಣದಲ್ಲಿ ಹೇಳಿದ್ದಾರೆ. ಮೊದಲನೇ ಅಧ್ಯಾಯದ ಕೊನೆ ಭಾಗದಲ್ಲಿ ಈ ವಿಷಯವನ್ನು ತಿಳಿಸ್ತಾರೆ ನಮ್ಗೆ. ಅದು ಮತ್ತೆ ನಾವು ನೋಡ್ತೀವಿ ಅದು ಬಂದಾಗ. ಅಂತೂ ಪಂಚ ಅನ್ನೋ ಶಬ್ದಕ್ಕೆ 5 ಅಂತ ಅರ್ಥ ಇದೆಯಾ ಅಂದ್ರೆ 5ರ ವರ್ಗ ಅಂತ. 5 ಒಂದು ಗುಂಪು. 5ರ ಒಂದು ಗುಂಪು ಅಂದ್ರೆ ಏನರ್ಥ? 5 ಗುಂಪು ಅಂತಲ್ಲ, 5ರ ಒಂದು ಗುಂಪು ಅಂದ್ರೆ ಈ ಜೀವ ಜಡಭೇದ, ಜಡಭೇದ, ಚೇತನ ಜಡಭೇದ, ಹೀಗೆ ಈ ತರ 5 ಭೇದಗಳ ಒಂದು ಗುಂಪು ಏನಿದೆ ಅದಕ್ಕೆ ಪಂಚ ಅಂತ ಕರೀತಾರೆ. ಅಲ್ಲೂ ಈ ಪ್ರಪಂಚ ಅನ್ನೋ ಶಬ್ದಕ್ಕೆ ಪಂಚ ಅನ್ನೋದಕ್ಕೆ ಏನ್ ಮಾಡಿದ್ದಾರೆ? ಒಂದು ಗುಂಪು ಅನ್ನೋ ಅರ್ಥದಲ್ಲಿ ಸ್ವೀಕಾರ ಮಾಡಿದ್ದಾರೆ. ಅದೇ ರೀತಿಯಲ್ಲಿ 4, 5 ಅಂದ್ರೆ ಸಂಖ್ಯೆ ಹೇಳ್ತಾ ಇಲ್ಲ, 4, 5ರ ಗುಂಪು ಅಂತ. ಆ ಒಂದೊಂದು ಗುಂಪು ಇದೆಯಲ್ಲ ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು ಅಂತ. ಇಷ್ಟು ಈ ವ್ಯಾಕರಣದ ಪ್ರಕಾರ ವಿಚಾರ ಮಾಡಿ ಇಲ್ಲಿ ಮೊದಲಿಗೆ ಚತುಹು ಪಂಚ ಅನ್ನೋ ಶಬ್ದ ಬರಬೇಕು ಅಂತಿಲ್ಲ, ಅದನ್ನ ಆಮೇಲೆ ಪ್ರಯೋಗ ಮಾಡಬಹುದು ಅಂತ ಇಲ್ಲಿಯವರೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಹಾಗಾದ್ರೆ ಇದಮೇವ ಅಸ್ತು ಸೂತ್ರ ವ್ಯಾಖ್ಯಾನಂ ಶ್ರೋತ್ರ ಪ್ರತ್ಯಾಯನಾಂಗತ್ವಾದ್ ನ ಪೂರ್ವಂ. ಹಾಗಾದ್ರೆ ಈಗೊಂದು ಅರ್ಥ ಹೇಳಿದ್ರಲ್ಲ, ವೇದವ್ಯಾಸರಿಗೆ ಎಲ್ಲ ಗೊತ್ತಿದೆ ನಿಜ, ಬೇರೆಯವ್ರಿಗೆ ಏನು ಗೊತ್ತಿಲ್ಲ ಅಂದ್ರೆ ದೇವರ ಅನುಗ್ರಹದಿಂದ ಬ್ರಹ್ಮಸೂತ್ರದ ಬಲದಿಂದ ಒಂದು 4-5 ಶಾಖೆ ತಿಳ್ಕೊಂಡಿದ್ದಾರೆ. ಈ ಶಾಖೆಗಳಿಗೆ ಇದೇ ಅರ್ಥ ಅಂದ್ಮೇಲೆ ಬೇರೆ ಶಾಖೆಗಳಿಗೂ ಇದೇ ಅರ್ಥ ಅಂತ ಇವ್ರು ತಿಳ್ಕೊಳ್ತಾರೆ ಅಂತಂದ್ರೆ ಇದೇ ಸೂತ್ರದ ಅರ್ಥ ಹೇಳಿ. ಬೇರೆ ಅರ್ಥ ಇನ್ನೊಂದು ಅರ್ಥ ಹೇಳಿದ್ರಲ್ಲ, ವೇದವ್ಯಾಸರಿಗೆಲ್ಲ ಗೊತ್ತಿದೆ ಅರ್ಥ, ಅದನ್ನ ಬಿಟ್ಬಿಡಿ, ಅದ್ ಬೇಡ ನಮ್ಗೆ. ಯಾಕೆಂದ್ರೆ ಈಗ ಓದೋನ್ಗೆ ಏನ್ ಬೇಕು, ನನಗಿವಾಗ ಇದು ವೇದರಾಶಿಗಳಿಗೆ ಎಲ್ಲಾ ವೇದರಾಶಿಗಳಿಗೆ ಏನ್ ಅರ್ಥ ಅಂತ ಗೊತ್ತಾಗತ್ತಾ? ಅದಕ್ಕೇನ್ ಉಪಾಯ ನನಗ್ ಹೇಳಿ. ಅವ್ರು ಬರ್ದಿರೋರ್ಗ್ ಗೊತ್ತೇ ಇರತ್ತೆ, ಗ್ರಂಥ ಬರ್ದಿರೋ ಎಲ್ರಿಗೂ ಗೊತ್ತೇ ಇರತ್ತೆ, ನಮಗ್ ಗೊತ್ತಾಗತ್ತಾ ಇಲ್ವಾ? ಅದನ್ನ ಹೇಳಿದ್ರೆ ಮಾತ್ರ ಒಬ್ಬ ಶ್ರೋತೃ ನನಗ್ ಗೊತ್ತಾಗತ್ತೆ ಅಂತ ಇವ್ರು ಹೇಳಿದ್ದಾರೆ, ಹಾಗಾಗಿ ನಾನು ಇದನ್ನೇ ತೊಡಗಬಹುದು ಅಂತ ತೊಡಗ್ಕೊಳ್ತಾನೆ, ಅಲ್ಲಿ ಪ್ರವೃತ್ತಿಯನ್ನ ಮಾಡ್ತಾನೆ. ನ ಪೂರ್ವಂ, ಆದ್ರೆ ಹಿಂದೆ ಸೂತ್ರಕಾರರಿಗೆಲ್ಲ ಗೊತ್ತಿದೆ ಅಂತೆಲ್ಲ ಹೇಳಿದ್ರಲ್ಲ, ಅದರಿಂದ ಏನು ಉಪಯೋಗ ಈಗ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದ್ರ ಸೂತ್ರ ನಿಜವಾಗಿ ಯಾವ್ದರ್ಥ, ಇದೋ ಅದೋ ಅಂತ ಒಂದು ಪ್ರಶ್ನೆ ಉಳ್ಕೊಂಡಿದೆ. ಇದಕ್ಕೆ ಏನು ಉತ್ತರ ಹೇಳ್ತಾರೆ ಅನ್ನೋದನ್ನ ಮತ್ತೆ ನಾಡಿದ್ದು ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ.